ಯಾರ್ದು ಕ್ರಷರ್ಸು? ರಾಜಕಾರಣಿಗಳ ಕ್ಲೋಸ್ ಇರುವವ್ರದ್ದು ಕ್ರಷರ್ಸು. ಯಾರ್ದು ಇನ್ಸ್ಟಿಟ್ಯೂಷನ್ಗಳು? ರಾಜಕಾರಣಿಗಳಿಗೆ ಕ್ಲೋಸ್ ಇರುವವರ ಇನ್ಸ್ಟಿಟ್ಯೂಷನ್ಗಳು. ಯಾರ್ದು ಬಾರ್ಗಳು? ಅಣ್ಣಂದು ಕಟೌಟ್ ಹಾಕ್ಬಿಡಿ ಸಾಕು. ಅಣ್ಣಂದ್ರದ್ದು ಕಟೌಟ್ ಹಾಕಿ, ಇಟ್ಸ್ ಓಕೆ, ಬರ್ತ್ಡೇ ಮಾಡಿ. ಇಟ್ಸ್ ಎ ಸೇಮ್. ಮಾಡ್ಬೇಕ್ರಿ, ಎಲ್ಲರೂ ಮಾಡಬೇಕು, ಕಾಸು ಮಾಡ್ಬೇಕು ಎಲ್ಲರೂ. ಈ ಲೆವೆಲಲ್ಲ, ಲಜ್ಜೆಗೆಟ್ಟು, ಮರ್ಯಾದೆಗೆಟ್ಟು, ಎಲ್ಲ ಬಿಟ್ಟು. ಆ್ಯಂಡ್ ನಿಮಗೆ ಹೆಂಡತಿ, ಮಕ್ಕಳು, ಸಂಬಂಧದವರು, ಮರ್ಯಾದೆ ಯಾವಾಗ ಈ ದುಡ್ಡಲ್ಲಿ ಹೋಗಿ ಟಿ ವಿಲಿ ಬರುತ್ತೆ ಅಂತ ಆದ್ಮೇಲೆ, ಸಿಕ್ಕಾಕೊಂಡ್ಮೇಲೆ, ಅಲ್ಲಿವರೆಗೆ ಯಾವುದಿಲ್ಲ. ದುಡ್ಡು ತಗೊಳಗೆ ಎಲ್ಲ ಬಿಟ್ಟು ತಗೋತೀರಪ್ಪ. ಸಿಕ್ಕಾಕೊಂಡ್ಬಿಟ್ರೆ ನಿಮ್ಗೆಲ್ಲ ಬಂದ್ಬಿಡುತ್ತೆ, 9 ವಾಪಸ್ ಬಂದ್ಬಿಡುತ್ತೆ. ಜನಸಾಮಾನ್ಯರು ಹೆಂಗ್ರಿ ಬದುಕುದು? ಬಡವನನ್ನು ಕರ್ಕೊಂಬಂದು ಪೊಲೀಸ್ ಸ್ಟೇಷನಲ್ಲಿ ರುಬ್ಬುವ ಸ್ಟೈಲೇನು ನಿಮ್ದು? ಬಳಸೋ ಭಾಷೆ, ರಾಂಗ್ ಕೇಸ್ಗಳನ್ನು ಹಾಕುವ ಸ್ಟೈಲೇನು? ಕಾಲರ್ ಪಟ್ಟಿ ಹಿಡುವ ಸ್ಟೈಲೇನು? ತೋರಿಸಿ ಇವತ್ತು ಸ್ಟೈಲು. ಇಲ್ಲಿಗೆ ಮುಗಿಯೋಲ್ಲ. ಡೋಂಟ್ ಥಿಂಕ್ ಇಟ್ಸ್ ಓನ್ಲಿ ಇನ್ಸ್ಪೆಕ್ಟರ್. ಇದು ಸ್ಟಾರ್ಟ್. ಡೋಂಟ್ ಥಿಂಕ್ ಇಟ್ಸ್ ಓನ್ಲಿ ಪೊಲೀಸ್ ಡಿಪಾರ್ಟ್ಮೆಂಟ್. ವಿ ಆರ್ ಬಿಹೈಂಡ್ ಇಟ್ಸ್ ಬಿಗಿನಿಂಗ್. 1 ತಿಂಗಳು ಕೆಲಸ ಮಾಡಿದ್ವಿ. ವಿ ನೋ ವಾಟ್, ರಿಸ್ಕ್ ಯಾರು, ಏನು, ಎತ್ತ, ಎಲ್ಲಿ ಅಂತ ಕಂಡುಹಿಡಿದಿದ್ವಿ. ಸ್ವಚ್ಛ ಕಾರ್ಕಳ ಆಗುತ್ತೆ, ಹಾಗೆ ಆಗುತ್ತೆ. ನೋ ಕಾಂಪ್ರಮೈಸ್. ನೆನ್ಪಿಟ್ಕೊಳ್ಳಿಯಾ, ಇನ್ನು ಮುಂದೆ ಯಾರಾದರೂ ನನಗೆ ಫೋನ್ ಮಾಡೋದು ಅಥವಾ ಫೋನ್ ಮಾಡಿಸುವ ಹುಚ್ಚಿಗೆ ಏನಾದರೂ ಹೇಳಿದ್ರೆ ನೀವು ಸ್ಟೋರಿಯಲ್ಲಿ ಸ್ಟೋರಿ ಆಗ್ತೀರಿ. ಹಲವರಿಗೆ ಹೇಳಿದ್ದೀನಿ, ಇದು ಲಾಸ್ಟ್ ವಾರ್ನಿಂಗ್ ಅಂತ ತಿಳ್ಕೊಳ್ಳಿ. ಡೋಂಟ್ ಯು ಫೀಲ್? ಒಬ್ಬ ಬಡವ ಏನು ಇಲ್ಲ, 500 ರೂಪಾಯಿಗೆ ದುಡಿಯೋ ನಾನು ಕರ್ಕೊಂಡೋಗ್ಬಿಟ್ಟು ನೀವು ಲೂಟಿ ಮಾಡಿದ್ರೆ ಹೆಂಗಾಗುತ್ತೆ ಹೇಳಿ? ಲೋಕಾಯುಕ್ತ, ವಾಟ್ ಲೋಕಾಯುಕ್ತ? ಸರ್, ವೇರ್ ಇಸ್ ಎಥಿಕ್ಸ್ ಸರ್? ಎಲ್ಲಿದೆ ಸರ್ ಎಥಿಕ್ಸ್? ಬಿಡ್ರಿ, ಭಯನೇ ಇಲ್ವಲ್ಲ ಅವನ ಸರ್? ಮುಖದಲ್ಲಿ ಯಾವ್ದಾದ್ರು ಎಥಿಕ್ಸ್ ಕಾಣುತ್ತಾನೆ? ಭಯ ಇದೆಯಾ ಸರ್? ಭಯ ಇದೆನಾ? ಎಷ್ಟು ಸಂತೋಷವಾಗಿ ಕೂತ್ಕೊಂಡು ಲೂಟಿಂಗ್, ಅದು ವಿತ್ ಯೂನಿಫಾರ್ಮ್, ಸ್ಟೇಷನ್ ಒಳಗಡೆ ಕೂತ್ಕೊಂಡು. ಅರೆ ಕೇಳುವವರು ಇಲ್ಲ ರೀ ಅಲ್ಲಿ. ಸರ್, ಇವರನ್ನು ಇವ್ರಿಗೆ ಹೆಂಗ್ ಕಾಣಂಗಿದೆ ಅಂದ್ರೆ, ನಮ್ಮನ್ನು ಮುಟ್ಟುವವರು ಯಾರಿದ್ದಾರೆ? ಸರ್, ಒಂದು ತಾಲೂಕಲ್ಲಿ ಹಿಂಗಾದ್ರೆ ಇವನಲ್ಲ, ಇವನೀಗ ಬಿಗಿನಿಂಗ್. ಇನ್ನಿಬ್ರನ್ನ ತೋರಿಸ್ತೀವಿ ನೋಡಿ, ಇನ್ನಿಬ್ರನ್ನ ತೋರಿಸ್ತೀವಿ ನೋಡ್ರಿ. ಸರ್, ಒಂದು ತಾಲೂಕಲ್ಲಿ ಪರಿಸ್ಥಿತಿ ಇದ್ರೆ ಕರ್ನಾಟಕದಲ್ಲಿ ಹೆಂಗಿರ್ಬೋದು ಸರ್? ನಾನು ಹೇಳಿದಲ್ಲ, ಇದು ನಮ್ಮೂರಿಂದನೇ ಸ್ಟಾರ್ಟ್ ಆಗಲಿ ಅಂತ. ಸ್ವಚ್ಛ ಕಾರ್ಕಳದಿಂದ ಸ್ವಚ್ಛ ಕರ್ನಾಟಕ ಸ್ಟಾರ್ಟ್ ಆಗಲಿ ಅಂತ ನಾವು ಹೇಳ್ತೀವಲ್ಲ. ಸಂಸ್ಕೃತಿ, ವಿದ್ಯಾಕಾಶಿ ಅಂತ ಏನು ಹೇಳ್ತೀವಲ್ಲ, ಅಲ್ಲಿಂದಲೇ ಸ್ಟಾರ್ಟ್ ಆಗಲಿ ಅಂತ. ಲೆಟ್ ದಟ್ಸ್ ಬಿಗಿನ್ ಫ್ರಮ್ ದೇರ್. ಅಂಡ್ ವಾಟ್ ಲೆವೆಲ್ ಆಫ್ ಇನ್ಫ್ಲೂಯೆನ್ಸ್ ಶಿ ಇಸ್ ಹ್ಯಾವಿಂಗ್ ಸರ್? ಇಲ್ಲಿಗೆ ನಿಲ್ಲಿಸಲ್ಲ. ನಾನು ಹೇಳ್ತಾ ಇದ್ದೀನಿ ಯಾರಿಗೂ, ದಯವಿಟ್ಟು ಕೈ ಮುಗಿದು ಹೇಳ್ತಾ ಇದ್ದೀನಿ, ಯಾರು ನನಗೆ ಫೋನ್ ಮಾಡಿ ಇನ್ಫ್ಲುಯೆನ್ಸ್ ಮಾಡೋದು, ರಿಕ್ವೆಸ್ಟ್ ಮಾಡುವ ದುಸ್ಸಾಹಸಕ್ಕೆ ಇಳಿಬೇಡಿ, ಅಥವಾ ಆಮಿಷ ಕೊಡುವ ದುಸ್ಸಾಹಸಕ್ಕೆ ನೀವು ಇಳಿಬೇಡಿ. ಮತ್ತೆ ನಮ್ಮನ್ನು ಬ್ಲೇಮ್ ಮಾಡಬೇಡಿ. ಮತ್ತೆ ನೀವು ಸ್ಟೋರಿಯಲ್ಲಿ ಸ್ಟೋರಿ ಆಗ್ಬಿಟ್ಟು, ಅಣ್ಣ ನನಗೆ ಹೆಂಡತಿ ಮಕ್ಕಳಿದ್ದಾವೆ ಅಂತ ಕೇಳಬೇಡಿ. ನಿನ್ನ ಹೆಂಡತಿ ಮಕ್ಕಳಿಗೆ ನೀನು ಗೌರವ ಕೊಡ್ತೀಯಾ, ಅವರ ಮೇಲೆ ಪ್ರೀತಿ ಇದ್ರೆ, ಮೊದಲು ಬೇರೆಯವರ ಹೆಂಡತಿ ಮಕ್ಕಳಿದ್ದಾರೆ, ಅವ್ರಿಗಿದ್ದಾರೆ, ಅವರಿಗೂ ಫ್ಯಾಮಿಲಿ ಇದೆ, ಅವನಿಗೂ ಮರ್ಯಾದೆ ಇದೆ ಅಂತ ತಿಳ್ಕೊ ಫಸ್ಟ್. ಕರೆಕ್ಟ್. ಈಗ ಒಬ್ಬರು ಮೆಸೇಜ್ ಮಾಡಿದರು, ಅಣ್ಣ ನಾನು ನಿಲ್ಲಿಸಿ ಕೇಳಿದ್ದೆ, ಕಾರ್ಕಳಕ್ಕೆ ಫೋನ್ ಮಾಡಿದ್ದೆ, ಫೋನ್ ಮಾಡಿದರೆ ಇವನ ಬಗ್ಗೆ ತುಂಬ ಹೇಳಿದ್ರು, ನೀವು ಸರಿ ಇದ್ದೀರಿ, ಸ್ಟೋರಿ ಹಾಕ್ಬಿಡಿ ಅಂತ. ನಾನು ಹೇಳ್ತೀನಿ ಕೇಳಿ, ಐ ಟೆಲ್ ಯು, ನಾನು ಕ್ರಷರ್ ಸ್ಟೋರಿ ಮಾಡಿದ್ದೆ. ಇದು ಸ್ಟೋರಿ ಕ್ರಷರ್ ಅವರೇ ಕೊಟ್ಟರು, ಅವರೇ ಅಕ್ರಮ. ಆ ಅಕ್ರಮದವರೇ ನಮಗೆ ಬಂದ್ಬಿಟ್ಟು ಈ ಸ್ಟೋರಿ ಕೊಡಬೇಕಾದ್ರೆ ಇವನು ಎಂತ ಲಜ್ಜೆಗೆಟ್ಟವನು ಇರ್ಬೋದು ಅಂತ ಹೇಳಿ. ಅದು 1 ತಿಂಗಳಲ್ಲಿ ಅವರೇ ಬೇಸತ್ತ, ಅವ್ರದ್ದೇ ಪ್ರಮೋ ಹಾಕ್ಬಿಟ್ಟಿದ್ವಿ ನಾವು, ಎಚ್ಚರಿಕೆ ಕೊಟ್ಬಿಟ್ಟಿದ್ವಿ ಅವರಿಗೆ. ಅವರೇ ಬರ್ತಾರೆ, ಯಾರೋ ಮಹಾಲಕ್ಷ್ಮಿ ಕ್ರಷರ್ ಅಂತ ಹೇಳುವ ಓನರ್ ದಿನೇಶ್, ನಮ್ಗೆ ಹೇಳ್ತಾರೆ, ಸರ್ ನಮ್ಗೆ ಆಗ್ತಾ ಇಲ್ಲ ಸರ್ ಇವನ್ ಕಾಟ. ಏನು ಸರ್, ಇವನು 1 ಲಕ್ಷ ತಂದು ಕೊಡಿ ಅಂತ ಹೇಳ್ತಾನೆ ತಿಂಗಳಿಗೆ, ಬೇರೆಯವ್ರ ಹತ್ರ ಕಲೆಕ್ಟ್ ಮಾಡಿ ಕೊಡಿ ಅಂತ ನನಗೆ ಹೇಳ್ತಾನೆ. ಬಂದಿದ್ದು 1 ತಿಂಗಳಲ್ಲೇ. ದ ಲೀಡ್ ವಿ ಗಾಟ್ ಫ್ರಮ್ ದೇರ್. ಅವರೇ ಕ್ರಮ. ನಾನು ಹೇಳ್ತೀನಿ ಕೇಳಿ, ಅದೇ ಕ್ರಷರ್ಸು ಅವರೇ ಅಕ್ರಮದವರಿಗೇನೆ ಇವನು ಅಕ್ರಮ ತಡ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ ಅಂದ್ರೆ ಜನ ಹೆಂಗ್ ತಡ್ಕೊಳ್ಳೋದು ಹೇಳಿ? ನೀವು ಜಸ್ಟ್ ಥಿಂಕ್ ಮಾಡಿ. ಕಾರ್ಕಳದವರು ಥಿಂಕ್ ಮಾಡಿಯಪ್ಪ, ಹೆಂಗಪ್ಪ ತಡ್ಕೋತೀರಿ ನೀವು? ಒಂದು ಕನ್ವರ್ಷನ್ ಆಗಬೇಕಾ, ದುಡ್ಡು ಕೊಡಬೇಕಾ? ಒಂದು ನೀವು RTCಗೆ ಹೋಗ್ಬೇಕಾ, ದುಡ್ಡು ಕೊಡಬೇಕು. ಒಂದು ಪೊಲೀಸ್ಗೆ ನ್ಯಾಯ ಕೇಳಿಕ್ ಹೋಗ್ಬೇಕಾ, ದುಡ್ಡು ಕೊಡಬೇಕು.
AC ಆಫೀಸ್ಗೆ ಹೋಗ್ಬೇಕಾ ದುಡ್ಡು ಕೊಡಬೇಕು, PDO ಹತ್ರ ಆಗ್ಬೇಕಾ ದುಡ್ಡು ಕೊಡಬೇಕು, ಮರಣ ಪತ್ರಕ್ಕೂ ದುಡ್ಡು, ಬರ್ತ್ ಸರ್ಟಿಫಿಕೇಟ್. ಇವರಿಂದ ಯಾವ ರಕ್ಷಣೆ ಎಕ್ಸ್ಪೆಕ್ಟ್ ಮಾಡೋದು ಸರ್ ಜನ? ಹೆಂಗ್ರಿ ಬದುಕೋದು? ಹೌ ಟು ಸೇ